ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವ್ಲಾಗ್ನ ಬೆಳಿಗ್ಗೆನೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸುಮಾರು ಒಂದು 6 ಗಂಟೆಗೆ ಎದ್ದಿದ್ದೀನಿ ಇವತ್ತು. ಇಲ್ಲ ಸಾರಿ, 5 ಗಂಟೆಗೆ ಎದ್ದಿದ್ದೀನಿ. ಕಿಚನಿಗೆ ಬಂದಿದ್ದು 6 ಗಂಟೆಗೆ. ಸೊ ಆ್ಯಸ್ ಯೂಶುವಲ್ ನನ್ನ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಕಿಚನಿಗೆ ಬಂದೆ. ಏನು ಮಾಡೋದು ಅಂತ ತೋಚಲಿಲ್ಲ. ಟಿಫನ್ಗೆ ರಾತ್ರಿನೂ ಕೂಡ ಡಿಸೈಡ್ ಮಾಡ್ಕೊಂಡಿಲ್ಲ. ಹಸ್ಬೆಂಡ್ ಹೇಳಿದ್ರು ಓಟ್ಸ್ ಮಾಡು ಅಂತ. ಲಾಸ್ಟ್ ಒಂದು ಬ್ಲಾಗಲ್ಲಿ ಓಟ್ಸ್ನ ಯೂಸ್ ಮಾಡಿ ಒಂಥರ ಉಪ್ಪಿಟ್ಟು ಥರ ಮಾಡಿದ್ದೆ. ಹಾಗಾಗಿ ಚೆನ್ನಾಗಿತ್ತು. ನನಗೆ ಟಿಫನ್ಗೂ ಬಾಕ್ಸ್ಗೂ ಅದನ್ನೇ ಹಾಕು ಅಂತ ಹೇಳಿದ್ರು. ಬಟ್ ಏನು ಚೆನ್ನಾಗಿರುತ್ತೆ, ಬಿಸಿ ಬಿಸಿ ತಿಂದ್ರೇ ಚೆನ್ನಾಗಿರುತ್ತೆ. ಟಿಫನ್ಗೆ ಮಾಡಿಕೊಡ್ಬೋದು. ಬಟ್ ಬಾಕ್ಸ್ಗೆ ಬೇರೆ ಏನಾದರೂ ಅನ್ನ ಸಾಂಬಾರು ಮಾಡಬೇಕಾಗುತ್ತೆ. ಆದರೆ ಎರಡೆರಡು ಬೆಳಿಗ್ಗೆನೇ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ವೀಡಿಯೋ ಮಾಡಿಕೊಂಡು. ಹಾಗಾಗಿ ಟೊಮೊಟೊ ಬಾತ್ ಮಾಡಿಬಿಡೋಣ, ಇಲ್ಲೂ ತಿನ್ನೋಕ್ಕೂ ಸರಿ ಹೋಗುತ್ತೆ, ರೈಸ್ ಐಟಮು ಬಾಕ್ಸ್ಗೂ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಈಗ ಟೊಮೊಟೊ ಬಾತ್ ಅಂತ ಹೇಳಿದ್ರೆ ಇವ್ರು ತಿನ್ನೋದಿಲ್ಲ. ಅದ್ರ ಜೊತೆಗೆ ಸ್ವಲ್ಪ ತರಕಾರಿನಾದರೂ ಇರಲೇಬೇಕು. ತಿನ್ನೋದಿಲ್ಲ ಅಂದರೆ ತಿಂತಾರೆ, ಬಟ್ ಇಷ್ಟಪಟ್ಟು ತಿನ್ನೋದಂದರೆ ಸ್ವಲ್ಪ ತರಕಾರಿ ಹಾಕಿರಬೇಕು. ಅದನ್ನು ಕೂಡ ಕೇಳಿದ್ರು, ಬಾತ್ ಮಾಡಿದ್ಯಾ ತರಕಾರಿ ಹಾಕಿದ್ದೀಯಾ ಅಲ್ವಾ ಅಂತಲೂ ಕೂಡ ಕೇಳಿದ್ರು. ಹಾಗಾಗಿ ನೈಟೇ ತರಕಾರಿ ಎಲ್ಲ ಹಚ್ಚಿಕೊಂಡಿದ್ದೆ. ಬೆಳಗ್ಗೆ ಎದ್ದು ಈರುಳ್ಳಿ ಟೊಮೊಟೊ ಒಂದು ಹಚ್ಕೊಂಡು ಟೊಮೊಟೊ ಬಾತ್ನ ರೆಡಿ ಮಾಡಿಕೊಂಡೆ. ಇನ್ನು ಪಲಾವು ಬಾತು ಈ ಥರ ಎಲ್ಲ ಮಾಡ್ತೀವಿ ಅಂದರೆ ಅದ್ರ ಜೊತೆಗೆ ಮೊಸರು ಬಜ್ಜಿ ಅಥವಾ ಚಟ್ನಿ ಇರಲೇಬೇಕು. ನಮ್ಮ ಮನೇಲಂತೂ ಮೊಸರು ಬಜ್ಜಿ, ಮೊಸರು ಅದರಲ್ಲೂ ನನ್ನ ಹಸ್ಬೆಂಡ್ಗೆ ಬರಲ್ಲ, ತುಂಬ ದೂರ ಓಡೋಗ್ಬಿಡ್ತಾರೆ. ಹಾಗಾಗಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ. ಟಿಫನ್ಗಷ್ಟೇ ತಿನ್ಬೋದು, ಬಾಕ್ಸ್ಗೆ ಅಲ್ಸೋದಂಗೆ ಆಗ್ಬಿಡುತ್ತೆ, ಹುಳಿ ಬಂದ್ಬಿಡುತ್ತೆ. ಹಾಗಾಗಿ ಏನು ಮಾಡಲಿಲ್ಲ, ಹಾಗೇನೆ ಕೊಟ್ಟು ಕಳಿಸಿ. ಅದ್ರ ಜೊತೆಗೆ ಸ್ವಲ್ಪ ವೆಜಿಟೇಬಲ್ಸ್ನೆಲ್ಲ ಬೇಯಿಸ್ಬಿಟ್ಟು ಸ್ಟೀಮ್ ಮಾಡಿ ಕೊಟ್ಟು ಕಳ್ಸೋಣ ಅಂತ ಅಂದ್ಕೊಂಡೆ. ನಾನು ಯಾವಾಗ್ಲೂ ಸಲಾಡ್ ಮಾಡಬೇಕಾದ್ರೆ ಒಂದು ಡ್ರೆಸ್ಸಿಂಗ್ನ ರೆಡಿ ಮಾಡ್ಕೊತೀನಿ, ಅದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಬಟ್ ಈ ಸಲ ನನಗೆ ಅಷ್ಟು ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ಸ್ಟೀಮ್ ಮಾಡಿದೆ ಅಷ್ಟೇ ತರಕಾರಿನೆಲ್ಲ. ಅದಕ್ಕೆ ಉಪ್ಪು ಪೆಪ್ಪರ್ ಪುಡಿ ಹಾಕಿದೆ ಅಷ್ಟೇ. ಇನ್ನು ಬೆಳಿಗ್ಗೆನೇ ಎದ್ದು ಬಿಸಿನೀರು ಕುಡಿದಿದ್ದೆ. ಅದಾದಮೇಲೆ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರಲಿಲ್ಲ, ಬೇಗ ಮಾಡಬೇಕಾಗಿತ್ತು. ಹಸ್ಬೆಂಡ್ ಕೂಡ ಬೇಗ ಹೋಗ್ತೀನಿ ಅಂತ ಹೇಳಿದರು. ಹಾಗಾಗಿ ಡಿಟಾಕ್ಸ್ ಡ್ರಿಂಕ್ನ ಟಿಫನ್ ಎಲ್ಲ ರೆಡಿ ಆದಮೇಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಸೌತೆಕಾಯಿ, ಸೋರೆಕಾಯಿ, ಕರ್ಬೇವಿನ ಸೊಪ್ಪು, ನಿಂಬೆ ರಸ, ಉಪ್ಪು, ಮೆಣಸು ಪುಡಿ ಇಷ್ಟನ್ನು ಯೂಸ್ ಮಾಡಿಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ನ ರೆಡಿ ಮಾಡಿಕೊಂಡೆ. ಇನ್ನು ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಕರೆಕ್ಟಾಗಿ ನನ್ನ ಮಗಳು ಕೂಡ ಎದ್ಲು. ಹಿಂದೆ ನೈಟ್ ಮಳೆ ಚೆನ್ನಾಗಿ ಬಂದಿತ್ತು, ಗುಡುಗು ಸಿಡ್ಲು ಮಳೆ ಸಕ್ಕತ್ತಾಗಿ ಬಂತು. ಬೆಳಗಿನ ಜಾವ ಸ್ವಲ್ಪ ಥಂಡಿ ಇತ್ತು. ನನ್ನ ಮಗಳು ಹಿಂಗೇನೆ ಥಂಡಿ ಇರೋ ಟೈಮಲ್ಲೇ ಬೇಗ ಎದ್ಬಿಡ್ತಾಳೆ. ಸೊ ಇವತ್ತು ಕೂಡ ಬೇಗ ಎದ್ಲು. ಕೋಲ್ಡ್ ಇದೆ ಅವಳಿಗಿನ್ನೂ ವಾಸಿ ಆಗಿಲ್ಲ ಕಂಪ್ಲೀಟ್ ಆಗಿ, ಆದರೂ ಕೂಡ ಬೆಳಗ್ಗೆನೇ ಎದ್ಬಿಟ್ಲು. ಅಷ್ಟರಲ್ಲಿ ನಾನು ಟಿಫನ್ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೆ. ಇನ್ನೇನು ಕೆಲಸ ಇರಲಿಲ್ಲ. ಆರಾಮಾಗಿ ಅವಳನ್ನ ಎತ್ಕೊಂಡು ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡಿದ್ದಾಯಿತು. ಅದ್ರ ಜೊತೆಗೆ ಅವಳ ಜೊತೆನೂ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ತುಂಬಾ ಇಷ್ಟ. ಮುದ್ದಾಗಿ ಆಟ ಆಡಿಕೊಂಡು ನನ್ನ ಜೊತೆ ಇರ್ತಾಳೆ. ಇನ್ನೊಂದು ಹೇಳೋದಾದರೆ, ನೀವು ಅಬ್ಸರ್ವ್ ಮಾಡಿರ್ಬೋದು, ನಾವು ಬೇಗ ಮಾಡ್ತೀವಿ ಅಡುಗೆಗಳು, ಫಾಸ್ಟಾಗಿ ಬೇಕಾಬಿಟ್ಟು ಇಲ್ಲಿ ಮಾಡ್ತೀವಿ ನೋಡಿ. ಆ ಅಡುಗೆ ತುಂಬಾ ಚೆನ್ನಾಗಿ ಬಂದಿರುತ್ತೆ. ನಾನು ಇವತ್ತು ಮಾಡಿರೋಂಥ ಒಂದು ಬಾತ್ ಕೂಡ ಅಷ್ಟೇ, ಕೈ ಸಿಕ್ಕಿದ್ದು ಪದಾರ್ಥಗಳನ್ನೆಲ್ಲ ಯೂಸ್ ಮಾಡಿದ್ದೀನಿ. ಪೌಡ್ರುಗಳನ್ನ ಯಾವ್ಯಾವ ಪೌಡ್ರ್ ಹಾಕ್ತೆ ಅನ್ನೋದು ನೆನಪಿಲ್ಲ, ಅದಕ್ಕೆ ಶೇರ್ ಮಾಡಿರೋ ರೆಸಿಪಿನ ಸುಮ್ಮನೆ ಅಲ್ಲಿ ಏನೇನು ಜೋಡಿಸಿದ್ರು ಪೌಡ್ರುಗಳನ್ನ ಅದನ್ನೆಲ್ಲ ಹಾಕಿದ್ದೀನಿ. ಮಾತ್ರ ಘಮ ಘಮ ಅಂತ ಇತ್ತು, ತಿನ್ನೋದಕ್ಕೂ ಕೂಡ ರುಚಿಯಾಗಿತ್ತು. ಇದೇ ರೀತಿಯೇ ಯಾವಾಗಲೂ ನಾನು ಅಬ್ಸರ್ವ್ ಮಾಡಿದ್ದೀನಿ. ಬೇಕಾಬಿಟ್ಟಲ್ಲಿ ಮಾಡಿದ ಅಡುಗೆ ಸೂಪರಾಗಿ ಬರುತ್ತೆ. ಅದೇ ಇಂಟ್ರೆಸ್ಟ್ ಕೊಟ್ಟು ನಿಧಾನವಾಗಿ ಮಾಡ್ತೀವಲ್ಲ, ಅದು ಸ್ವಲ್ಪ ಟೇಸ್ಟು ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಪಾಪು ಜೊತೆನೂ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಚೆನ್ನಾಗಿತ್ತು. ಬೆಳಗ್ಗೆನೇ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿತ್ತು. ಇವಾಗ ಅವಳ ತೊದಲು ಮಾತು ಜೊತೆಗೆ ನಾನು ಟೈಮ್ ಸ್ಪೆಂಡ್ ಮಾಡೋದು ಒಂಥರ ಬೇರೆ ಒಂದು ಲೋಕಕ್ಕೆ ಕರ್ಕೊಂಡೋಗುತ್ತೆ ನನ್ನನ್ನು ಅಂತ ಹೇಳ್ಬೋದು. ಇನ್ನು ವಂಶುಮ ಬೇಗ ಇದ್ದಿದ್ದ ಕಾರಣಕ್ಕೆ ಸ್ವಲ್ಪ ಹಾಲು ಕೊಡೋಣ ಅಂತ ಅಂದ್ಕೊಂಡೆ. ಪ್ಲೇನ್ ಆಗಿ ಹಾಲು ಯಾಕೆ ಕೊಡೋದು, ಅದ್ರ ಜೊತೆಗೆ ಸ್ವಲ್ಪ ಫ್ರೂಟ್ಸು, ಡ್ರೈ ಫ್ರೂಟ್ಸು, ಜೊತೆಗೆ ಓಟ್ಸ್ನ ನೆನೆಸಿಟ್ಟಿದ್ದೆ ಹಾಲಲ್ಲಿ. ಬಿಸಿ ಹಾಲಲ್ಲಿ ನೆನೆಸಿದ್ರೆ ಬೇಗ ನೆಂದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನೆನೆಸಿಟ್ಟಿದ್ದೆ. ಅದ್ರ ಜೊತೆಗೆ ನಾನು ಹನಿನ ಯೂಸ್ ಮಾಡ್ತಿದ್ದೆ, ಬಟ್ ಇವತ್ತು ಬೆಲ್ಲನ ಯೂಸ್ ಮಾಡಿ ಒಂದು ಸ್ಮೂತಿ ತರ ಮಾಡಿಕೊಟ್ಟೆ. ಸೊ ಅವಳು ಕೂಡ ಇಷ್ಟಪಟ್ಟು ತಿಂದು ಮಲ್ಕೊಂಡ್ಳು. ಬೆಳಿಗ್ಗೆನೆ ವಂಶು ಎದ್ದಿದ್ದ ಕಾರಣಕ್ಕೆ ಬೇಗ ನಿದ್ದೆ ಬರ್ತಾ ಇತ್ತು. ಸೊ ಅವಳಿಗೆ ಬೆಳಗ್ಗೆ ಟಿಫನ್ ತಿನ್ಸೋದು ಕೂಡ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಹಾಗಾಗಿ ಈ ರೀತಿ ಒಂದು ಸ್ಮೂತಿ ಅವ್ರಿಗೆ ಹೊಟ್ಟೆನೂ ಕೂಡ ತುಂಬುತ್ತೆ. ಸೊ ವೆಯ್ಟ್ ಗೇನ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಸ್ಮೂತಿ ಮಾತ್ರ ಕುಡಿಸ್ಬಿಟ್ಟು ಮಲಗಿಸ್ದೆ. ಇನ್ನು ಅವಳು ಎದ್ದ ಮೇಲೆ ಅವಳಿಗೆ ಫ್ರೆಶ್ ಅಪ್ ಮಾಡಿಬಿಟ್ಟು ಸ್ಟೀಮ್ ಕೊಡ್ತಾ ಇದ್ದೀನಿ. ದಿನಕ್ಕೆ 2 ಟೈಮ್ಸ್ ಸ್ಟೀಮ್ ಕೊಡ್ತಾ ಇದ್ದೀನಿ. ಅವಳಿಗೆ ಕೋಲ್ಡ್ ಅನ್ನೋದು ಇನ್ನೂ ಕಮ್ಮಿ ಆಗೇ ಇಲ್ಲ. ಈಗ ಹಬ್ಬ ಅಥವಾ ಬರ್ತ್ಡೇ ಅಷ್ಟರಲ್ಲಿ ಅವಳಿಗೆ ಹುಷಾರು ಮಾಡಿಬಿಡ್ಬೇಕು ಕಂಪ್ಲೀಟಾಗಿ. ಅದಕ್ಕೋಸ್ಕರನೇ ಹತ್ತತ್ರ 3 ತಿಂಗಳು ಮೇಲೆ ಆಗ್ತಿದೆ ಅವಳಿಗೆ ಕೋಲ್ಡ್ ಸ್ಟಾರ್ಟ್ ಆಗಿ, ಕಂಪ್ಲೀಟಾಗಿ ನಿಲ್ಲೇ ಇಲ್ಲ. ಸೊ ಇನ್ನು ನೆಕ್ಸ್ಟ್ ಇವತ್ತಿಂದ ವಾಕ್ ಹೋಗೋಣ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿದು ವಾಕಿಗೂ ಕೂಡ ಹೋಗಿ ಬಂದೆ. ಇನ್ನು ಆ್ಯಸ್ ಯೂಶುವಲ್ ಸಂಜೆ ಕೆಲಸ ಇನ್ನೇನಿರುತ್ತೆ, ಕಿಚನ್ ಕ್ಲೀನ್ ಮಾಡೋದು, ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು ಇದೇ ಇರುತ್ತೆ. ಹಾಗಾಗಿ ಇವತ್ತಿನ ವ್ಲಾಗ್ನ ಸದ್ಯಕ್ಕೆ ನಾನು ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀನಿ. ಈ ನನ್ನ ಪುಟ್ಟು ವ್ಲಾಗ್ ನಿಮಗೆ
ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮೂಲಕ ಹಾಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಪ್ಲೀಸ್ ನನ್ನ ಕನ್ಸಿಡರ್ ಮಾಡ್ಕೊಳ್ಳಿ, ಒಂದು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.